ಕನ್ಯಾ ರಾಶಿಗೆ ಬಂದಾಗ ಕನ್ಯಾ ರಾಶಿಗೆ ಈಗಾಗಲೇ ಗುರುಬಲ ಭಾಳ ಚೆನ್ನಾಗಿದೆ. ವೃಷಭದಲ್ಲಿರ್ತಕ್ಕಂಥ ಗುರು ಕನ್ಯಾ ರಾಶಿಯನ್ನು ನೋಡೋದ್ರಿಂದ ಭಾಗ್ಯಸ್ಥಾನದ ಗುರು ಕನ್ಯಾ ರಾಶಿಗೆ ಒಂದು ವಿಶೇಷ ಧನಲಾಭವನ್ನು ಕೊಟ್ಟಿರ್ತಾನೆ. ಅವರು ಕೈಗೊಂಡ ಕಾರ್ಯಗಳಲ್ಲಿ ಎಲ್ಲ ರೀತಿಯ ಯಶಸ್ಸು ಸಿಗುತ್ತೆ. ಹೊಸ ವರ್ಷ ಪ್ರಾರಂಭ ಆದಾಗ ಅವರಿಗೆ ಗುರುಬಲ ಚೆನ್ನಾಗಿರುತ್ತೆ. ತದನಂತರ ಮೇ ನಂತರ ಗುರು ಬದಲಾವಣೆ ಆದಾಗ ಅವರಿಗೆ ಗುರುಬಲ 10ನೇ ಮನೆಗೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಏಕೆಂದರೆ 10ನೇ ಗುರು ತೊಂದರೆ ಕೊಡ್ತಾನೆ. ಕರ್ಮಸ್ಥಾನಕ್ಕೆ ಗುರು ಬರೋದ್ರಿಂದ ಧಾರ್ಮಿಕವಾಗಿ ಅವರ ಒಂದು ಜೀವನ ಪರಿವರ್ತನೆ ಆಗಬಹುದೇ ವಿನಃ 10ನೇ ಗುರು ತೊಂದರೆ ಕೊಡ್ತಾನೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಜ್ಯೋತಿಷ್ಶಾಸ್ತ್ರದಲ್ಲಿ. ಕೇವಲ 2, 5, 7, 9, 11 ಅಂತ ಏನು ಹೇಳ್ತೀವಿ, ಇವುಗಳಲ್ಲದೆ 3ನೇ ಮನೆ ಮತ್ತು 10ನೇ ಮನೆ ಗುರು ತೊಂದರೆ ಕೊಡ್ತಾನೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಏನಾಗುತ್ತೆ, ಉಪಚಯ ಸ್ಥಾನಗಳು ಅಂತ. ಕರ್ಮಸ್ಥಾನದಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಧಾರ್ಮಿಕ ಜೀವನದಲ್ಲಿ ಪರಿವರ್ತನೆ ಆಗಿ ಅವರಿಗೆ ಧಾರ್ಮಿಕ ಮನೋಭಾವನೆ ಬೆಳೆಯುತ್ತೆ. ಧರ್ಮದ ಬಗ್ಗೆ ಹೆಚ್ಚಿನ ನಂಬಿಕೆ, ಗೌರವ, ದೇವರು, ಭಯ, ಭಕ್ತಿ ಇವೆಲ್ಲ ಪರಿವರ್ತನೆ ಆಗುತ್ತೆ ಅಂತ ಕನ್ಯಾ ರಾಶಿಯವರು ಹೇಳ್ಬೋದು. ಇದು ಗುರು ಸಂಚಾರದಿಂದ ಆಗತಕ್ಕಂಥ ಫಲ. ಇನ್ನು ಶನಿನ ತಗೊಂಡಾಗ ಶನಿ ಈಗಾಗಲೇ 2.5 ವರ್ಷಗಳ ಕಾಲ ಒಂದು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಅವರಿಗೆ 6ನೇ ಶನಿ ವಿಶೇಷವಾದ ಯೋಗ ಇತ್ತು. ಅಂದರೆ ಇಷ್ಟು ದಿನ ಶನಿ ಬಲ ಗುರುಬಲ ವಿಶೇಷವಾಗಿದೆ ಅವರಿಗೆ. ಮೇ ನಂತರ ಗುರು ಬದಲಾವಣೆ ಆಗಬಹುದು, ಮತ್ತು ಮಾರ್ಚ್ ನಂತರ ಶನಿ ಬದಲಾವಣೆ ಆಗಬಹುದು. ಶನಿ ಬದಲಾವಣೆ ಆದಾಗ ಶನಿಯ ಒಂದು ಏನು ಒಳ್ಳೆಯ ಅನುಕೂಲಗಳಿತ್ತು ಅದು ಕಡಿಮೆ ಆಗ್ತವೆ. ಗುರುವಿನ ಅನುಕೂಲ ಏನಿತ್ತು ಅದು ಕಡಿಮೆ ಆಗ್ತವೆ. ಗುರುಬಲ ಶನಿಬಲ ಎರಡೂ ಬದಲಾವಣೆಯಾಗಿ ಕನ್ಯಾ ರಾಶಿಗೆ ಗುರುಬಲ ಕಡಿಮೆ ಆಗುತ್ತೆ, ಶನಿಬಲ ಕಡಿಮೆ ಆಗುತ್ತೆ. ಆದರೂ ಕರ್ಮಸ್ಥಾನದಲ್ಲಿ ಶನಿ ಬರೋದ್ರಿಂದ, ಅಲ್ಲ ಅಷ್ಟಮ ಸ್ಥಾನದಲ್ಲಿ ಶನಿ ಬರೋದ್ರಿಂದ ಮತ್ತು ಆ ಒಂದು ಕರ್ಮಸ್ಥಾನಕ್ಕೆ ಅಂದರೆ ಜೀವನ ಸ್ಥಾನ 10ನೇ ಮನೆಗೆ ರಾಶಿ ಪ್ರಕಾರ ಗುರು ಬದಲಾವಣೆ ಆಗೋದ್ರಿಂದ ಅವರು ಧಾರ್ಮಿಕ ಮನೋಭಾವನೆ ಉಳ್ಳವರಾಗಿ ಧರ್ಮ, ದೇವರು, ಪೂಜೆ, ಪುರಸ್ಕಾರ, ಹೋಮ, ಹವನ, ಜಪ ಇವುಗಳನ್ನು ಮಾಡೋದ್ರ ಮೂಲಕ ಅವರಲ್ಲಿ ಮನ ಪರಿವರ್ತನೆಯಾಗಿ ಅವರಿಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ಕನ್ಯಾ ರಾಶಿಗೆ ಈಗ ವರ್ಷ ಆರಂಭದಲ್ಲಿ ಗುರುಬಲ ಶನಿಬಲ ಎರಡೂ ಚೆನ್ನಾಗಿದೆ. ಅವರು ಚೆನ್ನಾಗೇ ಇರ್ತಾರೆ ಖಂಡಿತ ಅಂತ ಹೇಳ್ಬೋದು.